ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಸುಸ್ವಾಗತ. 12 ವರ್ಷಗಳಿಂದ ಒಂದು ಕೇಸ್ ಇವತ್ತಿನವರೆಗೂ ಸಾಲ್ವ್ ಆಗ್ತಿಲ್ಲ. ಎಲ್ಲಿಗೆ ನಡೀತಿದೆ ನಮ್ಮ ಸಮಾಜ? ನಾವೆಲ್ಲರೂ ಸಂವಿಧಾನನ ಫಾಲೋ ಮಾಡ್ತಿದ್ದೀವ? ನಮಗೆ ನಾವೇ ಒಂದು ಟೈಮ್ ಕ್ವಶನ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೆಲವೊಂದು ಪದಗಳು ಹೇಳಿದ್ದಾರೆ. ಆ ಪದ ಹೇಳೋ ಯೋಗ್ಯತೆ ನನಗೂ ಇಲ್ಲ, ನಿಮಗೂ ಇಲ್ಲ. ಹಾಗಾಗಿ ಆ ಪದಗಳನ್ನ ನಾನು ಹೇಳ್ತಾ ಇಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಂತ ಹೇಳಿದ್ದಾರೆ ಅಂತಂದು ನಾನು ಕೆಲವೊಂದು ಪದಗಳನ್ನ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸ್ವಲ್ಪ ಪಾಸ್ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಂತ ಹೇಳಿದ್ದಾರೆ ಅಂತ ಒಂದು ಸ್ವಲ್ಪ ನೋಡೋಣ ಬನ್ನಿ. ಸ್ನೇಹಿತರೆ, ನಾನು ಯಾಕಪ್ಪ ಈ ವಿಡಿಯೋ ಮಾಡ್ತಿರೋದು ಕಾರಣ ಏನಪ್ಪ ಅಂತಂದರೆ, ಇದು ಕೇವಲ ಸೌಜನ್ಯ ಕೇಸ್ ಬಗ್ಗೆ ಅಲ್ಲ. ಸೌಜನ್ಯ ಥರ ಅನೇಕ ಹೆಣ್ಮಕ್ಳು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ. ಇದ್ರ ಪರವಾಗಿ ನಾವು ನಿಲ್ಲಬೇಕು. ಕೇವಲ ಪರ್ಟಿಕ್ಯುಲರ್ಲಿ ಇದು ಸೌಜನ್ಯಗೋಸ್ಕರ ಅಲ್ಲ. ಯಾರಾದರೂ ಬಂದು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ದಯವಿಟ್ಟು ನಿಮಗೆ ನೀವು ಒಂದು ಟೈಮ್ ಯೋಚನೆ ಮಾಡಿರಿ. ಸಂವಿಧಾನದ ಪ್ರಕಾರ ನಾವೆಲ್ಲರೂ ನಡ್ಕೊತಿದ್ದೀವ? ಸಂವಿಧಾನ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇದೆನಾ? ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಂದು XYZ ಆಗಿರ್ಬೋದು. ಸಂವಿಧಾನ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೊಳ್ತಿದ್ದೇನಾ? ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ತಿದ್ದೀವ? ನಮಗೆ ನಾವೇ ಒಂದು ಸ್ವಲ್ಪ ನಮ್ಮ ಹತ್ರ ಇರೋದು ಒಂದೇ ಒಂದು ವಿತ್ ಪ್ರೂಫ್ ಅಂದರೆ ಆ ವ್ಯಕ್ತಿ ಆತ ಯಾರು ಏನು ಅಂತಂದು ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಆತ ತಾನಾಗೆ ಬಂದು ಹೇಳ್ತಿದ್ದಾನೆ, ನಾನು ಇರೋದನ್ನ ಪ್ರತಿ ಒಂದು ಹಾಕಿರೋ ಬಾಡಿನ ತೆಗೆದುಹಾಕ್ತೀನಿ ಅಂತಂದು. ಬಟ್ ಧರ್ಮಸ್ಥಳ ಪೊಲೀಸ್ ಆಫೀಸರ್ಸ್ ಏನು ಮಾಡ್ತಾ ಇದ್ದಾರೆ? ಧರ್ಮಸ್ಥಳ ಪೊಲೀಸ್ ಅವರ ಇಂಟೆನ್ಷನ್ ಏನಿದೆ? ಇರೋ ಸಾಕ್ಷಿನೂ ನಾಶ ಮಾಡಬೇಕು ಅಂತಂದಿರೋದಾ? ಅಟ್ಲೀಸ್ಟ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಡ್ಲಲ್ಲ. ಇದ್ರ ಬಗ್ಗೆ ಎಷ್ಟೇ ಕೇಸ್ ಮಾಡಲಿ, ಏನಾರ ಮಾಡಲಿ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಕೆಲವೊಂದು ನಾಯಿಗಳು ಬೊಗಳ್ತಿದ್ವು. ನಾವೇ ಮಾಡಿದ್ದೀವಿ ಅನ್ನೋದಕ್ಕೆ ಪ್ರೂಫ್ ಏನಿದೆ? ನನ್ನ ಮಗನೇ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಏನಿದೆ? ನನ್ನ ತಮ್ಮ ಮಾಡಿದ್ದಾನೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅಂತ ಕೆಲವು ನಾಯಿಗಳು ಬೊಗಳ್ತಿದ್ವು. ಪ್ರೂಫ್ ಸಿಕ್ಕಿದೆ. ಸಿಕ್ಕಿರೋ ಪ್ರೂಫು ನಿಜನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಎಷ್ಟೋ ಹೆಣ್ಮಕ್ಳು ಜೀವನ ಅದೇ ಜಾಗದಲ್ಲಿ ಹಾಳಾಗಿದೆ ಅಂತಂದರೆ ದಯವಿಟ್ಟು ಇದನ್ನು ಹೇಳೋದಕ್ಕೆ ನನಗೂ ನೋವಾಗ್ತಿದೆ. ಅಲ್ಲಿ ನಿಜವಾಗ್ಲೂ ದೇವರಿದ್ದಾನೆ. ದೇವರು ಇದ್ದಿದ್ರೆ ಈ ಥರ ಮಾಡ್ತಿರೋ ಎಷ್ಟೋ ಘಟನೆಗಳಿಗೆ ಇವತ್ತಿನವರೆಗೂ ಅಲ್ಲಿರೋ ಪ್ರಭು ಯಾಕೆ ಅವ್ರಿಗೆ ಶಿಕ್ಷೆ ನೀಡ್ತಿಲ್ಲ? ನನಗೆ ಇದೊಂದು ಬಹುತಾದಂಥ ಪ್ರಶ್ನೆ ಕಾಡ್ತಿದೆ. ತುಂಬ ಮನಸ್ಸಿನೊಳಗಡೆ ಕಾಡ್ತಿದೆ. ಎಷ್ಟೋ ಬಾರಿ ನಾನು ಆ ಸ್ಥಳಕ್ಕೆ ಭೇಟಿ ಮಾಡಿದ್ದೇನೆ. ಆ ಸ್ಥಳ ನಾನು ಮೆನ್ಷನ್ ಮಾಡ್ತಿಲ್ಲ. ಎಷ್ಟೋ ಇದರೊಳಗೆ ನಿಜವಾದ ಹೆಸರುಗಳ್ನು ನಾನು ಮೆನ್ಷನ್ ಮಾಡ್ತಿಲ್ಲ. ಮಾಡಿದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ನೋಟಿಸ್ ಬರ್ಬೋದು, ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗ್ಬೋದು. ಅಮ್ಮಮ್ಮ ಅಂದರೆ 1.5 2 ವರ್ಷ ನಾನು ಜೈಲಿಗೆ ಹೋಗ್ಬೋದು. ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಕರ್ಮ ಅನ್ನೋದು ಯಾವತ್ತಿದ್ರೂ ಯಾರನ್ನೂ ಬಿಡಲ್ಲ, ಅದು ಒಂದು ನಾನು ನಂಬ್ತೀನಿ. ಬಟ್ 12 ವರ್ಷಗಳ ಹಿಂದೆ ಈ ಸೌಜನ್ಯ ಕೇಸು, ಅದಕ್ಕಿಂತ ಮುಂಚೆ ಇದೇ ಥರ ಹೆಣ್ಣುಮಕ್ಳ ಕೇಸ್ ಎಷ್ಟು ಆಗಿರ್ಬೋದು ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ಹಾಗೆ ಕೆಲವು ವರ್ಷಗಳ ಹಿಂದೆ ನಿರಪರಾಧಿನ ಅಪರಾಧಿ ಅಂತಂದು ಆತನ್ನು ಜೈಲಿಗೆ ಹಾಕಿದ್ರು. ಸಂವಿಧಾನ ಯಾವತ್ತೋ ಚೇಂಜ್ ಮಾಡಿಬಿಡ್ತಿದ್ದಾರೆ. ದುಡ್ಡಿರೋ ವ್ಯಕ್ತಿಗಳು ಸಂವಿಧಾನನ ಹೆಂಗೆ ಬೇಕಾದಂಗೆ ಚೇಂಜ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಕೆಲವೊಂದು ಪ್ರೂಫು, ಸಾಕ್ಷಿಗಳು ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ಅದನ್ನು ಪಾಯಿಂಟ್ಔಟ್ ಮಾಡಿ ಹೇಳೋಂಥ ಅವಶ್ಯಕತೆ ನನಗೂ ಇಲ್ಲ, ಕೇಳೋಂಥ ಅವಶ್ಯಕತೆ ನಿಮಗೂ ಇಲ್ಲ. ಆದ್ರೂ ಈ ಕೇಸ್ಗೆ ಯಾರೋ ಒಬ್ಬ ವ್ಯಕ್ತಿ ಮುಂದ್ಗಡೆ ಬಂದು ನಾನು ತೆಗೆದಿರ್ತೀನಿ ಊತಕ್ಕಿರೋ ಶವನ ಅಂತಂದು ಬಂದು ಹೇಳ್ತಿದ್ದಾನೆ. ಆದರೆ ಈ ಧರ್ಮಸ್ಥಳದ ಪೊಲೀಸ್ಗಳು ಯಾಕೆ ಈ ಕೇಸ್ನ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತಂದು ಗೊತ್ತಾಗ್ತಿಲ್ಲ. ಇದ್ರ ಹಿಂದ್ಗಡೆ ಯಾರ್ಯಾರು ಇದ್ದಾರೆ ಅಂತಂದು ಬಯಲಾಗ್ತಿಲ್ಲ. ಬಯಲ್ ಆಗೋದು ಡೈರೆಕ್ಟ್ಲಿ ಬೇರೆ ಆಗುತ್ತೆ, ಇಂಡೈರೆಕ್ಟ್ಲಿ ಬೇರೆ ಆಗುತ್ತೆ. ಸ್ನೇಹಿತರೆ, ಒಂದೇ ಒಂದು ಬಾರಿ ಆ ವ್ಯಕ್ತಿ ಯಾರು ಅಂತಂದು ಪ್ರೂವ್ ಆಗಬೇಕು ಅಂತ ನನ್ನ ದೊಡ್ಡ ಕನಸಾಗ್ಬಿಟ್ಟಿದೆ. ಯಾಕಂತಂದರೆ ನಾನು ತುಂಬ ತಿಂಗಳುಗಳಿಂದ ಈ ಸ್ಟೋರಿ ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ.
ನಾನು ವಿಡಿಯೋ ಮಾಡೋಣ ಅಂತಂದು ಭಾಳ ಕುತೂಹಲದಿಂದ ಕಾಯ್ತಿದ್ದೆ. ಬಟ್ ಪರ್ಟಿಕ್ಯುಲರಾಗಿ ಯಾವುದೇ ನನ್ನ ಹತ್ರ ಎವಿಡೆನ್ಸ್ ಇರಲಿಲ್ಲ. ಆ ಕಾರಣ ನಮಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕೆ, ಏನು, ಯಾವಾಗ, ಎಲ್ಲಿ ಅಂತಂದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಇದು ನನ್ನ ದಲಿತ ಬಾಂಧವರಿಗೆ ಒಂದು ಕ್ಷಮೆ ಇರಲಿ ಈ ಮಾತು ನಾನು ಹೇಳ್ತಿರೋದಕ್ಕೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ, ನೀವು ಹೇಳ್ತೀರಾ ಅಂಬೇಡ್ಕರ್ ಅವರ ಒಂದು ದೊಡ್ಡ ಮ್ಯೂಸಿಯಂ ಮಾಡ್ತೀನಿ, ಸ್ಟ್ಯಾಚು ಮಾಡ್ತೀನಿ ಅಂತಂದು. ಸಿದ್ದರಾಮಯ್ಯ ಅವರೇ, ನೀವು ಸಂವಿಧಾನ ಫಾಲೋ ಮಾಡ್ತಿದ್ದೀರಾ. ನೀವು CM ಆಗಿರ್ಬೋದು, ನಾನೊಬ್ಬ ನಾರ್ಮಲ್ ಪರ್ಸನ್ ಆಗಿರ್ಬೋದು. ನೀವು ಸಂವಿಧಾನ ಕಡೆ ಪ್ರಾಬ್ಲಮ್ ಆದಾಗ ಬಾಯ್ಕಟ್ ಅಂತ ಮಾಡಿದ್ವಿ. ಈ ಜಾಗಕ್ಕೂ ಒಂದು ಟೈಮ್ ಬಾಯ್ಕಟ್ ಮಾಡ್ಬೋದಲ್ವಾ, ತಪ್ಪೇನೂ ಇಲ್ಲ. ಸ್ನೇಹಿತರೆ, ನನ್ನ ಮನಸ್ಸಿಗೆ ಏನು ಹೇಳಬೇಕು ಅಂತ ಇತ್ತೋ ಎಲ್ಲನೂ ಪ್ರತಿಯೊಂದು ನಿಮ್ಮ ಹತ್ರ ಹೇಳ್ಕೊಳ್ಳಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.